ದೇಶದ ಬಜೆಟ್ ಮಾಡಿರೋದು ಈ ಭಾಗ ಈ ಜಿಲ್ಲೆಗಂತಲ್ಲ, ಇಡೀ ದೇಶಕ್ಕೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೂ ಅದು ಒಂದು ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ. ಹಾಗಾಗಿ ಇವ್ರು ಏನು ಮಾಡಿದ್ದಾರೆ, ಇಲ್ಲಿ MP ಗಳು ಏನು ಮಾಡ್ತಾ ಇದ್ದಾರೆ, ಏನು ಕೇಳ್ತಾ ಇದ್ದಾರೆ, ಕೇಳೋಕ್ಕೆ ಧೈರ್ಯ ಇಲ್ಲ. ನಾನೇನಾದರೂ ಅನುದಾನ ಕೇಳಿದ್ರೆ ನೆಕ್ಸ್ಟ್ ಎಲ್ಲಿ ನನಗೆ ಟಿಕೆಟ್ ಮಿಸ್ ಆಗುತ್ತೋ, ಮೋದಿಯವ್ರ ಹತ್ರ ಮುಖ ತೋರಿಸ್ಕೊಬಿಟ್ರೆ ಎಲ್ಲಿ ನನ್ನನ್ನು ಮನ್ಸಿಗೆ ಹಾಕೊಬಿಟ್ಟು ಕಿತ್ತಾಕ್ಬಿಡ್ತಾರೋ ಅನ್ನೋ ಭಯದಿಂದ ಬದುಕ್ತಾ ಇದ್ದಾರೆ. ರೀ ಸ್ವಾಮಿ, ನಿಮ್ಮ ಟಿಕೆಟ್ ಅಲ್ಲ ಸ್ವಾಮಿ, ಇಲ್ಲಿ ಜನ ಮುಖ್ಯ. ಬನ್ನಿ, ಫಸ್ಟು ಜನದ ಹತ್ರ ಬನ್ನಿ, ಜನ ಕೆಲಸ ಮಾಡಿ. ಟಿಕೆಟ್ ತಾನಾಗೆ ಯಾರು ಬೇಕಾದ್ರೂ ಕೊಡ್ತಾರೆ, ಟಿಕೆಟ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಆಮೇಲೆ ನಿಮ್ಮ ಹಕ್ಕು ಏನು ಗೊತ್ತಾ ನಿಮಗೆ, ನಿಮ್ಮನ್ನು ಗೆಲ್ಲಿಸಿ ಕಳಿಸಿರೋದು ಪಾರ್ಲಿಮೆಂಟ್ಗೆ ಜನಸಾಮಾನ್ಯರು ಪ್ರತಿಯೊಬ್ಬರು ಹೋಗೋಕ್ಕಾಗಲ್ಲ ಅಂತ ಒಬ್ಬ ಜಿಲ್ಲೆಗೆ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸಿರೋದು. ಇವತ್ತು ಒಂದು ತಾಯಿ ಹತ್ರ ಮಗು ಹತ್ರ ತಾಯಿ ಹಾಲು ಕೊಡೋದು. ಹಾಗಾಗಿ ನೀವು ಹೋಗಿ MP ಗಳು ಒಗ್ಗಟ್ಟಾಗಿ ಕೇಳಿರ್ತಾನೆ ಅವ್ರ ಅನುದಾನ ವಿಶೇಷವಾದ ಕೆಲಸಗಳು ಮಾಡಿಕೊಡೋದು. ನೀವೇನು ಕೇಳ್ತಾ ಇಲ್ಲ, ನಿಮ್ಗೆ ಆ ಧೈರ್ಯ ಇಲ್ಲ. ಮೊದಲು ಆ ಧೈರ್ಯ ಮಾಡಿ. MP ಗಳು ನರೇಂದ್ರ ಮೋದಿ ಅವರು ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮ ನಾಯಕ ಅಂತ ಗುರುತಿಸ್ಕೊಂಡವ್ರೆ. ಅವ್ರಿಗೆ ಯಾರಿಗೂ ಭೇದ ಭಾವ ಮಾಡೋ ಇದಿಲ್ಲ. ನೀವು ಕೇಳಬೇಕು, ನಮ್ಗೆ ಹೊಟ್ಟೆ ಇಸ್ತೈತೆ, ನಮಗೆ ಕಾಲು ನೋಯ್ತೈತೆ, ಕೈ ನೋಯ್ತೈತೆ ಅಂತ ಹೇಳಿರ್ತಾನೆ ಡಾಕ್ಟ್ರು ನಿಮಗೆ ಮೆಡಿಸಿನ್ ಕೊಡೋದು. ಆ ರೀತಿ ನೀವು ಕೇಳಿರ್ತಾನೆ ಇವ್ರು ಕೆಲಸಗಳು ಕೊಡೋದು. ಏನು ಕೇಳಿದ್ರೆ ಏನು ಕೊಡ್ತಾರೆ. ಹಾಗಾಗಿ ದಯಮಾಡಿ ಎಲ್ಲ MP ಅವರು ಒಗ್ಗಟ್ಟಾಗಿ ಹೋಗಿ ಮೋದಿಯವ್ರ ಹತ್ರ ಕೇಳಿ. ಖಂಡಿತ ಇಲ್ಲ ಅನ್ನಲ್ಲ, ಅವರು ತುಂಬ ಒಳ್ಳೆಯವರು ಅಂತ ಹೆಸರು ತೊಗೊಂಡಿದ್ದಾರೆ, ಖಂಡಿತ ಕೆಲಸ ಮಾಡ್ತಾರೆ. ಜೊತೆಗೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸಿದ್ದೀವಿ. ಅವರು ಅಷ್ಟೇ ಯಾವುದೋ ರೈಲ್ ಬಿಟ್ಟವ್ರೆ, ರೈಲ್ಗಿಲ್ಲ ನೀವೇ ಇಟ್ಕೊಳ್ಳಿ ಮೇಡಮ್ರೆ, ನಿಮ್ಮದು ಅಂತ ಏನಾದರೂ ಮಹಿಳೆಯರಿಗೆ, ನಮ್ಮ ಪುರುಷರಿಗಂತೂ ಬೇಡ, ಅಟ್ಲೀಸ್ಟು ಈ ರಾಜ್ಯದ ಮಹಿಳೆಯರಿಗೆ ನಿಮ್ಮಿಂದ ಏನಾದರೂ ಒಂದು ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಿ ಅಲ್ವಾ. ಏನೂ ಇಲ್ಲ, ಏನು ನಿಮ್ಮ ಸಾಧನೆ ಏನು ಅಂದರೆ ಗೆಲ್ಸಿ ಕಳಿಸ್ಬಿಡೋದು ಅಷ್ಟೇನಾ. ಈಗ ಅಕ್ಕಪಕ್ಕದ ರಾಜ್ಯಗಳಿಗೆ ಸ್ವಲ್ಪ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ತಮಿಳುನಾಡು, ಕೇರಳ ಚುನಾವಣೆ ಇದೆ ಅಂತ. ಚುನಾವಣೆ ಬೇಸಿಕ್ ಮೇಲೆ ಇವತ್ತು ಯಾರೇ ಹೋದ್ರು, ಯಾವುದೇ ಸರ್ಕಾರ ಇದ್ರು ಈ ಕೆಲಸನ ಮಾಡ್ತಾರೆ. ಇವರು ನಾವು BJP ಕಾಂಗ್ರೆಸ್ಸು ಅನ್ನೋದು ಇತ್ಯಾದಿ ಏನು ಹೇಳೋದು ಬೇಡ. ಏಕೆಂದರೆ ಅವರು ಕೂಡ ಗೆಲ್ಲಬೇಕು, ಅದು ಕೊಡಲಿ. ನಾವು ಪಕ್ಕದ ರಾಜ್ಯದವರು, ಅವರು ನಮ್ಮ ದೇಶದವರೇ, ನಮಗೇನು ಹೊಟ್ಟೆ ಉರಿ ಇಲ್ಲ. ಅವ್ರಿಗೆ ಏನು ಕೊಟ್ಟಿದ್ರಿ ಸರಿ ಸಮಾನವಾಗಿ ನಮಗೂ ಕೊಡಿ ಅಂತ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಇಡೀ ದೇಶದಲ್ಲಿ ತೆರಿಗೆ ಕಟ್ಟೋ ಈ ವಿಚಾರದಲ್ಲಿ ನಮ್ಮ ದೇಶದಲ್ಲಿ 2ನೇ ರಾಜ್ಯ ನಮ್ಮದು. ಹಾಗಾಗಿ ನಮ್ಮ ಹಕ್ಕು, ನಮ್ಮ ದುಡ್ಡು ಕೇಳಿ, ಅದು ನಿಮ್ಮ ಪಾಲು, ಪ್ರತಿಯೊಬ್ಬ ನಾಗರಿಕನ ಪಾಲು, ಪ್ರತಿಯೊಬ್ಬ ಸಮಾಜದಲ್ಲಿ ಬದುಕ್ತಾ ಇರೋ ಎಲ್ಲರೂ ಪಾಲು. ಕೇಳ್ತಾ ಬನ್ನಿ ಸ್ವಾಮಿ, ತಂದೆ ನೀವು ಮಾಡಿ, ಖಂಡಿತ ಮಾಡಿ. ದಯಮಾಡು ಈ ಮೌನನ ಮುರಿದು ಟಿಕೆಟ್ ವಿಚಾರನ ಬಿಟ್ಟು ರಾಜ್ಯಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಸದರಿಗೆ, ನಮ್ಮ ನಿರ್ಮಲಾ ಸೀತಾರಾಮನ್ ಅವರಿಗೆ, ನಮ್ಮ ಎಲ್ರಿಗೂ ಕೂಡ ಸೆಂಟ್ರಲ್ ಅವ್ರಿಗೆ, ಮೋದಿ ವಿಶೇಷವಾಗಿ ಮೋದಿಜಿಯವರಿಗೆ ಖಂಡಿತ ಹೇಳ್ತಾ ಇದ್ದೀನಿ, ಒಳ್ಳೆ ಕೆಲಸಗಳನ್ನ ಹಾಕಿ ಅಂತ. ನೆಕ್ಸ್ಟು ನಿಮ್ಮ ಸರ್ಕಾರ ಅತಿ ಹೆಚ್ಚು ಸೀಟ್ಗಳು ಬರಬೇಕು ಅಂದರೆ ನೀವು ಈ ವರ್ಷ ಅಂತೂ ಆಗ್ಬಿಟ್ಟಿದೆ ಬಡ್ಜೆಟು, ಈಗಲೂ ಮಾಡ್ಬೋದು. ಏನು ದೊಡ್ಡ ವಿಚಾರ ಏನಲ್ಲ, ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡ್ಬೋದು. ನೋಡಿ, ಅದು ನಿಮ್ಗೆ ಬಿಟ್ಟ ವಿಚಾರ ಮಾಡಿ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಅನುಕೂಲ ಕೊಡ್ಬೇಕಂತೇಳಿ ನಮ್ಮ ರೈತ ಪರ್ವದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ರೈತರು ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಈ ಭಾಗದ ರೈತರು? ಸರ್, ನಮ್ಮ ರೈತರು ಕೇಳೋದು ಇಷ್ಟೇ ಸರ್, ಒಳ್ಳೆ ನೀರು, ಗೊಬ್ಬರ, ಒಳ್ಳೆ ಬೀಜ, ಕರೆಂಟ್, ಇದನ್ನು ಕೊಟ್ಟರೆ ಸಾಕು ಸರ್. ಕರೆಂಟು ಇಷ್ಟನ್ನು ಕೊಟ್ಟರೆ ಸಾಕು ಸರ್. ಇನ್ನೇನು ಇವ್ರು ಏನು ಯಾವ ಸಾಲ ಸಬ್ಸಿಡಿ ಏನು ಬೇಡ ಸರ್. ಇವರೇ ರೈತರ ಬೆಳೆದು ಇವತ್ತು ಎಲ್ಲ ವರ್ಗದವರು ಶ್ರೀಮಂತರಿದ್ದಾರೆ, ಎಲ್ಲ ವರ್ಗದವರು ಅತಿ ಚೆನ್ನಾಗಿದ್ದಾರೆ. ನಮ್ಮಲ್ಲಿ ರೈತರು ಯಾರಪ್ಪ ಅತಿ ಬೇಗವಾಗಿ ಬೆಳೀತಾ ಇರೋರು, ಗೇದು ಜಮೀನಲ್ಲೇ ಸುಸ್ತಾಗ್ಬಿಡ್ತಾನೆ. ಅಟ್ಲೀಸ್ಟ್ ಆ ಗೇಯ ಮನಸ್ಸಿಗೆ ಒಂದು ನೆಮ್ಮದಿ ಕೊಡಿ, ಸಾಲ ಮುಕ್ತರಾಗಿ ಮಾಡಿ. ಇನ್ನೇನು ಕೇಳ್ಕೊತಾ ಇಲ್ಲ. ದಯಮಾಡಿ ಮೋದಿಯವ್ರಿಗೆ ಕೇಳ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಖಂಡಿತ ಇದನ್ನೆಲ್ಲ ಗಮನದಲ್ಲಿಟ್ಟು ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಹಿತವನ್ನು ಕಾಯ್ಬೇಕಂತೇಳಿ ಒಂದು ನಮ್ಮ ರೈತ ಪರವಾಗಿ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಸರ್.